ಯಾವಾಗ ಭಾರತ ಆಪರೇಷನ್ ಸಿಂಧೂರ ಶುರು ಮಾಡುತ್ತಲ್ಲ, ಶುರು ಮಾಡಿದ ತಕ್ಷಣ ಪಾಕಿಸ್ತಾನ ತಲೆ ಕೆಟ್ಟ ರೀತಿಯಲ್ಲಿ ಆಡ್ತಾ ಇದೆ. ನಾನು ಇದ್ರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. 2 ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಜಮ್ಮು ವಿಶ್ವವಿದ್ಯಾಲಯದ ಬಳಿ ಡ್ರೋನ್ ಧ್ವಂಸಗೊಂಡಿವೆ. 2 ಡ್ರೋನ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಜಮ್ಮು ವಿಶ್ವವಿದ್ಯಾಲಯದ ಬಳಿ 2 ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಜಮ್ಮು, ರಾಜಸ್ಥಾನ, ಗುರುದಾಸ್ಪುರದಲ್ಲೂ ಕೂಡ ಡ್ರೋನ್ ಮತ್ತೆ ಆರ್ಟಿಲರಿ ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನ. ಜಮ್ಮು ಏರ್ಪೋರ್ಟ್ನಿಂದ ಫೈಟರ್ ಜೆಟ್ಗಳು ಹಾರಾಡ್ತಾ ಇವೆ. ಪಾಕ್ ವಿರುದ್ಧ ದಾಳಿಗೆ ಹೊರಟಿವೆ ಭಾರತದ ವಿಮಾನಗಳು. ಇನ್ನಿದೆ ಹಬ್ಬ. रेड लाइट दिख रही है बस. ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಕೇಳಿದೆ. ಜಮ್ಮು ಕಾಶ್ಮೀರ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ನಡೆಸಬೇಕು ಅಂತ ಪಾಕಿಸ್ತಾನ ಯೋಚನೆ ಮಾಡಿತ್ತು, ಆದರೆ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಅಷ್ಟೇ ಅಲ್ಲ, ಯಾವಾಗ ಪಾಕಿಸ್ತಾನ ಬಾಲ ಬಿಚ್ಚಿತು ಗೊತ್ತಿರುತ್ತೆ ಭಾರತಕ್ಕೆ ಅದರ ಪರಿಣಾಮಗಳೇನು ಅಂತ. ಹೀಗಾಗಿನೇ ಅಲ್ಲಿಂದ ಯುದ್ಧ ವಿಮಾನಗಳು ಹಾರಿವೆ. ಜಮ್ಮು ಕಾಶ್ಮೀರದಲ್ಲಿ ಲೈಟ್ ಸಂಪೂರ್ಣ ಬಂದ್. ಕ್ಷಿಪಣಿ, ಬಾಂಬ್, ಶೆಲ್ಗಳಿಂದ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನದ ದಾಳಿಯನ್ನ ಭಾರತ ನಿಷ್ಕ್ರಿಯಗೊಳಿಸ್ತಾ ಇದೆ. ಪಠಾಣ್ಕೋಟ್, ಜೈಸಲ್ಮೇರ್, ರಜೌರಿ, ಫಿರೋಜ್ಪುರ್ ಇಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಲೈಟ್ಗಳನ್ನು ಬಂದ್ ಮಾಡಲಾಗಿದೆ. ಸಂಪೂರ್ಣ ಕತ್ತಲು ನಾವು ನೋಡ್ತಾ ಇದ್ದೀವಿ. ಸಾಂಬಾ ನಿಮಗೆ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಾಂಬಾ, ಎಮರ್ಜೆನ್ಸಿ. ಎಲ್ಲ ಸ್ಥಿತಿಗತಿಗಳನ್ನು ಎದುರಿಸಲಿಕ್ಕೆ ಭಾರತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಜಮ್ಮು ಏರ್ಪೋರ್ಟ್ನಿಂದ ಫೈಟರ್ ಜೆಟ್ಗಳು ಹಾರಿವೆ. ಪಾಕ್ ವಿರುದ್ಧ ದಾಳಿಗೆ ಹೊರಟಿವೆ ಫೈಟರ್ ಜೆಟ್ಗಳು. ಎಸ್, ಇಲ್ಲಿಂದ ಇದು ಬೇರೆಯ ತಿರುವನ್ನೇ ಪಡೆಯುತ್ತೆ, ಯಾವುದೇ ಡೌಟ್ ಇಲ್ಲ. ಜಮ್ಮು, ರಾಜಸ್ಥಾನ, ಗುರುದಾಸ್ಪುರ್ನಲ್ಲಿ ಬ್ಲಾಕ್ಔಟ್.